ದಿನ ಸಾಯೋರಿಗೆ ಹೇಳೋರು ಯಾರ್ರಿ? 2 ದಿನ ಪ್ರೊಟೆಸ್ಟ್ ಮಾಡ್ತಾರೆ, ಆಮೇಲೆ ಮನೆಗೆ ಸರ್, ಕನ್ನಡ ಶಾಲೆಗಳನ್ನ ಮುಚ್ಚಬೇಡಿ ಅಂತ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಿದಾರಲ್ಲ ಸರ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಅಲ್ಲ ದಾರಿ ಬಿಡಿ, ದಾರಿ ಬಿಡಿ. ಬೆಳಗ್ಗೆ ಒಕ್ಕಸ್ಕೊಂಡ್ಬಿಡ್ತವೆ, ಮುಖೇನ್ ಮಾಡಕ್ ಗೊತ್ತಿಲ್ಲ ಅಂತ ಕಾಣುತ್ತೆ. ಯಾರ್ರೀ ಅದು ಸ್ಟ್ರೈಕ್ ಮಾಡ್ತಿರೋದು? ಕರೀರಿ ಅವ್ರನ್ನ. ರೇ ಬನ್ರಿ ಇಲ್ಲೇ. ಬರ್ರಪ್ಪ ಇಲ್ಲೇ. ನಮಸ್ಕಾರ ಸ್ವಾಮಿ. ಹಾ, ಏನ್ರಿ ಅದ್ ನಿಮ್ ಗೋಳು? ಇದು ಬರೀ ನನ್ನ ಗೋಳು ಮಾತ್ರ ಅಲ್ಲ ಸ್ವಾಮಿ, ಸಮಸ್ತ ಕನ್ನಡಿಗರ ಗೋಳು. ತಮಗೊಂದು ಮನವಿ ಪತ್ರ ಕೊಡಬೇಕಾಗಿತ್ತು. ಮೇಲ್ ಬನ್ನಿ. ನಡೀರಿ. ಮಲಗಿರೋರ್ನ ಎಚ್ಚರಿಸಬಹುದು, ಮಲಗಿರೋರ್ ತರ ನಾಟಕ ಮಾಡ್ತಿರೋರ್ನ ಎಚ್ಚರಿಸಕ್ಕಾಗತ್ತಾ? ಖಂಡಿತ ಎಚ್ಚರಿಸ್ತೀನಿ ಅಂತ ಇಲ್ಲೊಬ್ಬ ಕಾರ್ಟೂನಿಸ್ಟು ಆ ಎಮ್ಮೆ ಚರ್ಮದ ಮಂತ್ರಿಗೆ ತನ್ನ ವ್ಯಂಗ್ಯ ಚಿತ್ರದ ಮೂಲಕ ಚಾಟಿ ಬೀಸಿದ್ದಾನೆ. ಮಂತ್ರಿಗಳ ಉಡಾಫೆನ, ಅವರ ಬೇಜವಾಬ್ದಾರಿತನವ ಛೇಡಿಸಿದ್ದಾನೆ. ಇನ್ನಾದ್ರೂ ನಮ್ಮ ಮಂತ್ರಿಗಳು ನಿದ್ದೆಯಿಂದ ಎದ್ದು ಬಂದು ಈ ಪ್ರತಿಭಟನಾಕಾರರಿಗೆ ಒಂದು ಸ್ಪಂದನೆ ನೀಡ್ತಾರಾ ಇಲ್ವಾ ಅಂತ ಕಾದ್ ನೋಡ್ಬೇಕಾಗಿದೆ. ಹಬ್ಬಾ, ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಸಿಕ್ತು ಅಂತಾರಲ್ಲ ಹಾಗೆ 4 ದಿನ ಆದ್ಮೇಲೆ ಈ ಪುಣ್ಯಾತ್ಮ ನಮ್ಮ ಮನವಿ ಪತ್ರನ ಕೈಗೆ ತಗೊಂಡ. ಏನಾದ್ರೂ ಪರಿಶೀಲನೆ ಮಾಡೋದಕ್ಕೆ ಎಷ್ಟು ದಿವಸ ತಗೋತಾನೋ ಏನ್ ಕತಿಯೋ. ಇರ್ಲಿ, ಕೊನೆ ಪಕ್ಷ ತಗೊಂಡಲ್ಲ. ಎಲ್ಲ ಆ ಕಾರ್ಟೂನಿಸ್ಟ್ ಎಫೆಕ್ಟ್ ಸರ್. ಮೀಡಿಯಾದವ್ರ ಮುಂದೆ ಶೇಪ್ ಔಟ್ ಆಯ್ತಲ್ವಾ? ಹೌದು ಮೂರ್ತಿಗಳೇ, ಆ ಹುಡುಗ ಇಲ್ಲಿ ಸ್ವಲ್ಪ ಕರೀರಿ, ಮಾತಾಡ್ಸೋಣ. ಏ ಬಾಪ ಇಲ್ಲಿ. ಶಬಾಷ್. ಏನಪ್ಪ ನಿನ್ ಹೆಸರು? ಗಣಿ ಅಂತ ಸರ್. ಗಣಿ? ಹೌದು ಸರ್. ಏನು ಕೋಲಾರದ ಗಣಿನೋ ಬಳ್ಳಾರಿ ಗಣಿನೋ? ಈ ಗಣಿಗೆ ಹಿಂದ್ ಮುಂದೇನಿಲ್ವೋ? ಗಣಪತಿ ಅಂತ ಸರ್. ಗಣಪತಿ? ಯಾಕೋ ನಿನ್ನ ಹೆಸರಿಗೂ ನಿನ್ನ ಗೆಟಪ್ಗೂ ಮ್ಯಾಚ್ ಆಗ್ತಾ ಇಲ್ವೇ? ಕ್ಲಬ್ ಸ್ಯಾಂಡ್ವಿಚ್ಗೆ ರಾಗಿ ಮುದ್ದೆ ಅಂತ ಹೆಸರಿಟ್ಟಿರೋ ಹಾಗಿದೆ. ಅದಿರ್ಲಿ, ಬಹಳ ಒಳ್ಳೆ ಕೆಲಸಗಾರ ಕಣಯ್ಯ ನೀನು. ನಿನ್ನ ಬ್ರಷ್ ಸ್ಟ್ರೋಕ್ಸ್ ಅಲ್ಲೇ ಆ ಮಿನಿಸ್ಟ್ರಿಗೆ ಸ್ಟ್ರೋಕೆ ಹೊಡಿಸ್ಬಿಟ್ಟಿಯಲ್ಲ ನೀನು. ಹಾಗಾದ್ರೆ ಕನ್ನಡ ಶಾಲೆಗಳನ್ನ ಇನ್ಮೇಲೆ ಮುಚ್ಚಲ್ವಾ ಸರ್? ಅದೆಲ್ಲ ಬರೀ ಭ್ರಮೆ ಕಣಯ್ಯ. ಈ ನಮ್ಮ ಹೋರಾಟದ ಕಾವು ಸ್ವಲ್ಪ ಇಳಿತಿದ್ದ ಹಾಗೆ ಅವರು ಅವರ ಹಳೆ ಚಾಳಿನ ಮುಂದುವರಿಸಿಕೊಂಡು ಹೋಗ್ತಾರೆ. ಆದ್ರೆ ನಾವು ಇಷ್ಟಕ್ಕೆ ಸುಮ್ಮನಾಗಬಾರದು. ಈಗಿನ ಹಾಗೆ ಮತ್ತೆ ಅವ್ರಿಗೆ ಚುಚ್ಚುತ್ತಾನೆ ಇರಬೇಕು. ಕ್ವಶನ್ ಪೇಪರ್ ಇಲ್ಲದೆ ಹೋಗ್ಬಿಟ್ರೆ ಅವರು ಬರೆದಿದ್ದೇ ಆನ್ಸರ್ ಆಗ್ತಾ ಹೋಗುತ್ತೆ. ಆಮೇಲೆ ತಗೋಪ್ಪ, ಇದು ನೀನು ಮಾಡಿರೋ ಕೆಲಸಕ್ಕೆ ಕೂಲಿ ಅಂತ ಅಲ್ಲ, ಒಂದು ಚಿಕ್ಕ ಗೌರವಧನ ಅಂತ ಕೊಡ್ತಾ ಇದ್ದೀನಿ. ತಗೋ, ಈ 500 ರೂಪಾಯಿ 5,000 ಆಗಲಿ ಅಂತ ನಾನು ಹಾರೈಸ್ತೀನಿ. ಹಾರೈಸಿದ್ರೆ ಮಕ್ಕಳಾಗತ್ತ ಸರ್? ಅದೇ 5,000 ನೀವೇ ಕೊಡ್ಬೋದಲ್ಲ. ತಮಾಷೆ ಮಾಡಿದೆ ಸರ್. ಮಾತುಕತೆಯಲ್ಲಿ, ಸಂಬಂಧಗಳಲ್ಲಿ, ವ್ಯವಹಾರದಲ್ಲಿ ಎಲ್ಲೋ ಕಳೆದೋಗಿರೋ ಕನ್ನಡನ ಕೊನೆ ಪಕ್ಷ ಆ ಮಕ್ಕಳು ಪುಸ್ತಕದಲ್ಲಿ ಉಳಿಸ್ಬೇಕಂತ ನೀವು ಹೋರಾಡ್ತಾ ಇದ್ದೀರಾ. ನಿಮ್ಮ ಹತ್ರ ನಾನ್ ಕಾಸಿಸ್ಕೊಂಡ್ಬಿಟ್ರೆ 8 ಕನ್ನಡದ ಜ್ಞಾನಪೀಠಕ್ಕೆ ಅವಮಾನ ಮಾಡ್ದಂಗೆ ಸರ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗಲ್ಲಿ ಗಲ್ಲಿಗೆ. ಬರ್ತೀನಿ ಸರ್. ಹನ್ನೊಂದುವರೆ ಬೇಗ ಎದ್ಬಿಟ್ಟೆ. ಕೆಲಸ ಇಲ್ದಲ್ಲ ಇರೋ ಬಡಗಿ ಕೂತ್ಕೊಂಡು ಮಗಿಂದ ಅದೇನೋ ಕೆತ್ತದಂತೆ. ಬರೀ ಇದನ್ನೇ ಮಾಡ್ತಾ ಇರ್ತೀಯ, ಬೇರೆ ಏನಾದ್ರೂ ಕೆಲಸ ಹುಡುಕ್ತೀಯ? ಮಾಡ್ತಾ ಇದೀನಲ್ಲ ಕೆಲಸ. ಇದು ಕೆಲಸ ಏನೋ? ದಿನ ಇಡೀ ಕೂತ್ಕೊಂಡು ಕಾರ್ಟೂನ್ ಬರೀತಾ ಇರ್ತೀಯ? 4 ಸಂಪಾದನೆ ಮಾಡ್ತಾ ಇರೋ ಕೆಲಸ ಒಂದ್ ಕೆಲಸ ಏನೋ?
ಸಂಬಳಕ್ಕೋಸ್ಕರ ಕೆಲಸ ಮಾಡೋನು ಸೇವಕ ಆಗ್ತಾನೆ, ಪ್ಯಾಷನ್ಗೋಸ್ಕರ ಕೆಲಸ ಮಾಡೋನು ಸಾಧಕ ಆಗ್ತಾನೆ. ಯಾವ ಆಟ ಮೇಲೆ ಬರ್ದಿತ್ತು? ಓದಿರೋ MBAಗೆ ಒಳ್ಳೆ ಕೆಲಸ ಸಿಕ್ಕಿತ್ತು. 2 ವರ್ಷ ಕೆಲಸ ಮಾಡೋ ಆಗೋಲ್ಲ ಅಂತ ಬಿಟ್ಟು ಬಂದೆ. ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡು ಆರಾಮಾಗಿದ್ದೀನಿ. ಈಗ ನಿಂದೊಂದು ಟೆನ್ಷನ್ ನನ್ಗೆ. ಏನು ಆರ್ಕೆ ಲಕ್ಷ್ಮಣ್ ಇವನು. ಚಿತ್ರಾನ್ನಕ್ಕೆ ಉಪ್ಪು ಕಮ್ಮಿ ಹಾಕೋ, ಇಲ್ಲ ನಿಂತರ ನನ್ಗೂ BP ಬರುತ್ತೆ. ಮೊದ್ಲು ಐರನ್ ಬಾಕ್ಸ್ ಆಫ್ ಮಾಡೋ. ಹೀಟ್ ಜಾಸ್ತಿ ಆದ್ರೆ ಪ್ಯಾಂಟ್ ಸುಟ್ಟೋಗುತ್ತೆ. ರಾಜಶೇಖರ್ ಮಗ ಹರೀಶ, ನಿನ್ PUC ಕ್ಲಾಸ್ಮೇಟ್, ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ಕೆಲಸ ಸಿಕ್ತು. ಈಗ ಅವ್ನ ಸಂಬಳ ಎಷ್ಟು ಗೊತ್ತಾ? ಕೇಳಿಸಲ್ಲ. ಈಗ ಅವ್ನ ಸಂಬಳ ಎಷ್ಟು ಗೊತ್ತಾ? ಸಂಬಳ ಅವ್ರಣ್ಣ ಸುರೇಶ SSLC ಫೇಲ್, ರಿಯಲ್ ಎಸ್ಟೇಟ್ ಮಾಡಿ ರಾಜೇಶ್ ನಗರ ಕಾಂಪ್ಲೆಕ್ಸ್ ಕಟ್ಸಲಿಲ್ಲ. ಇದಕ್ಕೇನಂತ್ಯ? ಬೆಳಗ್ಗೆ ಒಳ್ಳೆ ಕತೆ ಆಯ್ತು. ಕಾರ್ಟೂನ್ ಬರಿಬೇಡ ಅಂತ ನಾನೇನಾದ್ರೂ ಹೇಳದ್ನ? ಆಫೀಸಿಂದ ಬಂದ್ಮೇಲೆ ಫ್ರೀ ಟೈಮ್ ಅಲ್ಲಿ ಬರೀ. ಯಾರು ಬೇಡ ಅಂತಾರೆ? ಫ್ರೀ ಟೈಮ್ ಅಲ್ಲಿ ಬರೆಯಕಿದ್ದೇನ್ ರಂಗೋಲಿ ಅಲ್ಲ. ಕಾರ್ಟೂನಿಸ್ಟ್ ಕೆಲ್ಸನ ಪಾರ್ಟ್ ಟೈಮ್ ಅಲ್ಲಿ ಮಾಡಕ್ಕಾಗಲ್ಲ. ಅದಕ್ಕೆ ಇದ್ದಿದ್ ಕೆಲ್ಸನ್ ಬಿಟ್ಟಿದ್ದು. ಇನ್ಮೇಲಿಂದ ನನ್ನ ಪ್ಯಾಷನ್ ಇದೆ, ಪ್ರೊಫೆಷನ್ ಇದೆ. ಇನ್ನು ರೆಡಿ ಆಗ್ಲಿಲ್ವನ ನೀನು? ರವೀಂದ್ರನ್ ಮಗಳ ಎಂಗೇಜ್ಮೆಂಟ್ ಫ್ಯಾಮಿಲಿ ಸಮೇತ ಬನ್ನಿ ಅಂತ ಹೇಳಿದ್ರಲ್ಲ, ರೆಡಿ ಆಗೋ. ಹೋಗ. ಕಾರ್ ಓಡ್ಸೋಕ್ ಬರಲ್ಲ ಅಂತ ಹೇಳ್ಬೇಡಿ, ಸುಮ್ನೆ ಫ್ಯಾಮಿಲಿ ಸಮೇತ ಅಂತ ಡೌ ಮಾಡ್ಬೇಡ. ಏನ್ ನಾನೊಬ್ನೇ ಶೋಕಿ ಹೊಡೆಯಕ್ ತಗೊಂಡಿದ್ದೀನಿ ಕಾರ್ನ? ಹೋಗಲೇ ಮಾತಾಡ್ತಾನೆ. ಹೊರಟಿದ್ದೇನೆ. ಬಂದೆ ಒಂದು 20 ನಿಮಿಷ. ಸರಿ. ಏನೋ ಇದು ಹಿಂಗ್ ಬರ್ತೀಯಾ? ಎಂಗೇಜ್ಮೆಂಟ್ ನಂದಲ್ಲ, ಬರೋದೇ ಹಿಂಗೆ. ಮಾತ್ರ ತಗೊಂಡ್ಯಾ? ತಗೊಂಡೆ. MBA ಮಾಡಿ MNC ಕಂಪ್ನಿಲಿ ಕೆಲಸ ಮಾಡ್ತೀಯ ಅಂತ ಹೇಳಿದ್ದೀನಿ. ಯಾರಾದ್ರೂ ಕೇಳಿದ್ರೆ ಹಂಗೆ ಹೇಳು. ಸುಮ್ನೆ ಸುಳ್ಳು ಯಾಕೆ ಹೇಳಿ? ಏನ್ ಮಾಡ್ತೀನೋ ಅದನ್ನೇ ಹೇಳೋದು. ಹಲೋ ಸುಧಾಕರ್, ಹೇಗಿದ್ಯಾ? ಸರ್ ನಮಸ್ತೆ. ಇವರು ನನ್ ಮಗ. ಹಲೋ. ಏನಪ್ಪ ಮಾಡ್ಕೊಂಡಿದ್ಯಾ? MBA ಮಾಡಿ ಕಾರ್ಟೂನಿಸ್ಟ್ ಆಗಿದ್ದೀನಿ. ಅದಿರ್ಲಪ್ಪ, ಜೀವನಕ್ಕೇನಯ ಮಾಡ್ಕೊಂಡಿದ್ಯಾ? ಅದೇ ಹೇಳಿದ್ನಲ್ಲ ಅಂಕಲ್, ಕಾರ್ಟೂನಿಸ್ಟ್ ಆಗಿದ್ದೀನಿ. ಸುಧಾಕರ್, ಈತ ನನ್ ಮಗ ನಿಶ್ಚಯಿಲ್ಲ ಅಂತ ನಮಸ್ತೆ. ಕೋರ್ ಕಂಪ್ನಿನಲ್ಲಿ ಆಟೋಮೇಟಿವ್ ಇಂಜಿನಿಯರ್ ಕೆಲಸ ಮಾಡ್ತಿದ್ದಾನೆ, ಜರ್ಮನ್ ನಲ್ಲಿ. ಮೊನ್ನೆ ತಾನೇ ವೆಕೇಶನ್ ಇತ್ತು ಅಂತ ಬಂದಿದ್ದೆ. ಶುರುವಾಯ್ತು. ಥ್ಯಾಂಕ್ ಯು. ನಮಸ್ಕಾರ. ಕಂಗ್ರ್ಯಾಚುಲೇಷನ್ಸ್. NRI ಸಂಬಂಧ USL ಸೆಟ್ಲ್ ಆಗಿದ್ದಾನೆ ಹುಡುಗ. ಒಳ್ಳೆ ಅಳಿಯ ಸಿಗ್ತಾ ನಮ್ ರವೀಂದ್ರಗೆ. ಎಷ್ಟಕ್ಕಾಯ್ತಂತೆ ಡೀಲು? ಅದೇ ವರದಕ್ಷಿಣ ಡಾಲರ್ ಅಲ್ಲಿ ಕೊಟ್ರ ರೂಪಾಯಲ್ಲಿ ಕೊಟ್ರ ಅಂತ ಕೇಳ್ದೆ. ನಮಸ್ತೆ. ಏನ್ರಿ ಸುಧಾಕರ್, VRS ತಗೊಂಡ್ ಮನೇಲಿದ್ದು ತೆಳಗಾಗ್ಬಿಟ್ಟಿದ್ದೀರಾ? ಕತೆ ಏನಿಲ್ಲ ಮಗಳೇ, ನಾನು ಹೇಳ್ತಿರ್ಲಿಲ್ಲ ಸುಧಾಕರ್ ಅಂತ. ಇವರೇ ನನ್ನ ನಮಸ್ತೆ. ಸುಧಾಕರ್ ಇವ್ರು ಯಾರು? ನಿಮ್ ಮಗನ? ಏನ್ ಮಾಡ್ತಿದ್ದಾರೆ? ಕಾರ್ಟೂನಿಸ್ಟ್. ಅಲ್ಲ, ಈಗ ಹೊಸದಾಗಿ ಮೀಡಿಯಾ. ಹಲೋ ಪ್ರಸಾದ್. ಹಲೋ. ಮೊನ್ನೆ ತಾನೇ ವಿಜಯನಗರದಲ್ಲಿ ನೋಡಿದೆ, ಜಸ್ಟ್ ಪಾಸ್ ಆದ್ರೆ. ಇವನು ನನ್ನ ಮಗ ನಿಶ್ಚಲ್. ಹಲೋ ಅಂಕಲ್. ಏನ್ ಮಾಡ್ತಿದ್ದಾನೆ? ಕೋರ್ ಕಂಪ್ನಿನಲ್ಲಿ ಆಟೋಮೇಟಿವ್ ಇಂಜಿನಿಯರ್ ಕೆಲಸ ಮಾಡ್ತಿದ್ದಾನೆ, ಜರ್ಮನ್ ನಲ್ಲಿ. ಇಂಟ್ರೊಡ್ಯೂಸ್ ಮಾಡೋದೇ ಮರ್ತ್ಬಿಟ್ಟೆ. ಶಿ ಇಸ್ ಮೈ ಡಾಟರ್. ನಮಸ್ಕಾರ ಅಮ್ಮ. ನಮಸ್ಕಾರ ಅಂಕಲ್. ಜ್ಯೂಸ್ ಕುಡಿತಾ ಮಾತಾಡೋಣ? ಶ್ಯೂರ್ ಅಂಕಲ್. ಖಂಡಿತ. ನೀವ್ಯಾವ ಕಂಪನಿ? ಏನು ಕಾರ್ಟೂನಿಸ್ಟ್? ಇದೆಲ್ಲ ಒಂದ್ ಕೆಲ್ಸ ಏನ್ರಿ? ಇಂಥವ್ರಿಗೆಲ್ಲ ಹೆಂಗ್ರಿ ಹೆಣ್ ಕೊಡಕ್ಕಾಗತ್ತೆ? ನಿಮ್ಗೆ ಕೆಲಸ ಇಲ್ಲ? ಕಾರ್ಟೂನಿಸ್ಟ್ಗೆಲ್ಲ ಏನ್ ಬೆಲೆ ಇದೆ ರೀ? ನೀವಾದ್ರೂ ಹೇಳಿ, ಒಳ್ಳೆ ಕೆಲಸ ಇಲ್ಲ ಅಂದ್ರೆ ಯಾರು ಬೆಲೆ ಕೊಡ್ತಾರೆ? ಹೇಗಲ್ ಮೇಲೆ ಕೈ ಹಾಕಿ ಸರ್, ನಾಚ್ಕೋಬೇಡಿ. ಕಮ್, ಲೆಟ್ಸ್ ಟೇಕ್ ಇಟ್. ಶ್ಯೂರ್. ವಿ ಲುಕ್ ಗ್ರೇಟ್ ಟುಗೆದರ್ ಅಲ್ವಾ? ಹೇ, ಲೆಟ್ಸ್ ಕ್ಯಾಚ್ ಅಪ್ ಟುಮಾರೋ. ಯಾ. ಪ್ರಸಾದ್, ಜೋಡಿ ತುಂಬಾ ಚೆನ್ನಾಗಿದೆಯಲ್ಲ? ಹೌದೌದು. ಹಂಗೈತೋರ್ ಸವಲಕ್ಷಣ ಅನ್ಸ್ಕೊಂಡಂಗಾಯ್ತು. ಕಾರ್ಟೂನ್ ಬರೆಯೋರ್ನ ಕಾರ್ಟೂನ್ ತರನೇ ನೋಡ್ತಾರೆ ಅಂತ ಇವತ್ತಾರು ಗೊತ್ತಾಯ್ತಾ? ಹುಡುಗ ಹುಡುಗಿ ಪ್ರೈಸ್ ಟ್ಯಾಗ್ ಹಾಕೊಂಡ್ ಓಡಾಡೋ ಎಕ್ಸಿಬಿಷನ್ಗೆ ನನ್ ಯಾಕೆ ಕರ್ಕೊಂಡ್ ಬಂದೆ? ನಾ ಮನೇಲಿ ಇರ್ತೀನಿ ಅಂದಿದೆ ತಾನೆ.
ಎಷ್ಟು ಲಕ್ಷಣವಾಗಿದ್ದಾಳೆ ಹುಡುಗಿ, ಚಿಕ್ಕಂದಿಂದ ನೋಡಿರೋ ಹುಡುಗಿ, ನಿನ್ಗೆ ಒಳ್ಳೆ ಜೋಡಿ